ನಾವಿವತ್ತು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರದ ಫೇಮಸ್ ಆಗಿರುವ ಶ್ರೀನಿವಾಸ ಸಾಗರ ಹೋಗ್ತಾ ಇದ್ದೀವಿ. ರೀಸನ್ ಏನಂದರೆ ಬೋಟಿಂಗ್ ಎಲ್ಲ ಓಪನ್ ಆಗಿದೆ. 25/9/2025ಗೆ ಓಪನ್ ಆಗಿರೋದು. ನಾವು ಹೋಗ್ತಾ ಇರೋದು ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ ಯಾವ್ಯಾವ ಥರ ಬೋಟಿಂಗ್ ಎಲ್ಲ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ರೋಡ್ ಮಾತ್ರ ಮಾರ್ನಿಂಗ್ 6 ಗಂಟೆಯಲ್ಲಿ ಸಖತ್ತಾಗಿ ವ್ಯೂ ಕೊಡ್ತಾ ಇದೆ. ಒಂದೊಂದ್ಸಲಿ ಹೋಗೋ ಪ್ಲೇಸ್ಗಿಂತನೂ ಹೋಗ್ತಾ ಇರೋ ದಾರಿಗಳೇ ಚೆನ್ನಾಗಿರುತ್ತೆ ಅಂದಂಗೆ ಈ ರೋಡ್ ಕೂಡ ಸಖತ್ತಾಗಿದೆ. ಜಸ್ಟ್ ಹಂಗೆ ಒಂದು ಸಾಂಗ್ ಹಾಕ್ಕೊಂಡು ಈ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ನೇಚರ್ ಮಧ್ಯ. ಜಸ್ಟ್ ನೀವು ಆ ಘಾಟ್ ಸೆಕ್ಷನ್ನ ಇಳಿದು ಮುಂದೆ ಒಂದು 500 ಮೀಟರ್ಸ್ ಬಂದರೆ ನಿಮ್ಗೆ ಲೆಫ್ಟ್ ಸೈಡಲ್ಲೇ ಕಾಣಿಸುತ್ತೆ ಬೋರ್ಡು ಶ್ರೀನಿವಾಸ ಸಾಗರಕ್ಕೆ ದಾರಿ ಅಂತೇಳ್ಬಿಟ್ಟು. ಇಲ್ಲೇ ಟರ್ನ್ ಲೆಫ್ಟ್ ತೊಗೊಂಡ್ರೆ ನೀವು ಇಲ್ಲಿ ಲೆಫ್ಟ್ ತೊಗೊಂಡಿದ್ದ ತಕ್ಷಣ ನಿಮ್ಮ ಹತ್ರ ಎಂಟ್ರಿ ಫೀಸ್ ತೊಗೊತಾರೆ. 2 ವೀಲರ್ಸ್ಗೆ 10 ರೂಪೀಸ್ ತೊಗೊತಾರೆ, 4 ವೀಲರ್ಸ್ಗೆ 30 ರೂಪೀಸ್ ತೊಗೊತಾರೆ. ಸೀದಾ ನೀವು ಅಲ್ಲಿಂದ ಒಂದು ಅರೌಂಡಿಂಗ್ 1 ಕಿಲೋಮೀಟ್ರ್ ಹತ್ರ ನೀವು ಇಲ್ಲಿಂದ ಕೆಳಗಡೆಗೆ ಸೀದಾ ಸ್ಟ್ರೈಟ್ ಎಲ್ಲೂ ಲೆಫ್ಟ್ ಟು ರೈಟ್ ಏನು ತೊಗೊಂಡಿರ ಸ್ಟ್ರೈಟಾಗಿ ನೀವು ಕೆಳಗಡೆ ಬಂದರೆ ಶ್ರೀನಿವಾಸ ಸಾಗರ್ ಹತ್ರ ಸೀದಾ ಬಂದು ನಿಲ್ತ್ಕೊಂತೀರಾ. ನಾವು ಆಲ್ರೆಡಿ ಮಾರ್ನಿಂಗ್ 6 o'clockಗೆ ಇಲ್ಲಿ ಬಂದಿರೋದ್ರಿಂದ ಬೆಸ್ಟ್ ವ್ಯೂ ಸಿಗ್ತಾ ಇದೆ. ಹಂಗೆ ಒಂದು ಶಾರ್ಟ್ ತೊಗೊಂಡು ನೀರಲ್ಲೆಲ್ಲ ಆಟ ಆಡಿಕೊಂಡು ಒಂದು ಅರೌಂಡ್ ಒಂದು 9:30ಗೇನೋ ಬೋಟ್ ಓಪನಿಂಗ್ ಆಗುತ್ತೆ ಅಂತ ಏನೋ ಹೇಳಿದ್ರು ನಾವು ಅಲ್ಲಿ ಹೋಗಿದ್ದಾಗ. ಆಟ ಆಡ್ಕೊಂಡು ಇಲ್ಲಿ ಬೋಟಿಂಗ್ ಹತ್ರ ಬಂದಿದ್ವಿ. ಬೋಟಿಂಗ್ ಹತ್ರ ಬಂದಮೇಲೆ ಇಲ್ಲಿ ಬಂದು ನೋಡಿದ್ರೆ ಯಾರೂ ಇರಲಿಲ್ಲ. ರೀಸನ್ ಅಷ್ಟೇ, ನಾವೆಲ್ಲೂ ವೀಕೆಂಡ್ ಡೇಸಲ್ಲಿ ಹೋಗಿಲ್ಲ, ಮಾಮೂಲಿ ವೀಕ್ ಡೇಸಲ್ಲಿ ಬಂದಿತ್ತು. ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ನಮಗೆ ಬೆನಿಫಿಟ್ ಏನಂದರೆ ಖಾಲಿ ಬೋಟಿಂಗ್ ಇತ್ತು. 8 ಮೆಂಬರ್ಸ್ ಆರಾಮಾಗಿ ಫಿಲ್ ಆದ್ವಿ. ಫಿಲ್ ಆದಮೇಲೆ ಬೋಟಿಂಗ್ನ ಅವರು ತೆಗೆದ್ರು. ಪರ್ ಪರ್ಸನ್ಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಂದು ಒಳ್ಳೆ ವರ್ತ್ ಅಂತಲೇ ಹೇಳ್ಬೋದು. ನೇಚರ್ ಮಧ್ಯದಲ್ಲಿ ಒಂದು ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ನ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಮಾಡಿದ್ದಾರೆ. ಪರವಾಗಿಲ್ಲ. 15 to 20 ಮಿನಿಟ್ಸ್ ಒಂದು ರೈಡ್ ಇರುತ್ತೆ. ಒಳ್ಳೆ ನಿಮಗೆ ನೇಚರ್ ಮಧ್ಯದಲ್ಲಿ ಒಂದು ಫ್ಯಾಮಿಲಿ ಜೊತೆ ನಿಮಗೆ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡಬೇಕು. ಪ್ಲೇಸಲ್ಲಿ ಕೆಳಗಡೆ ನೀರು ಕೂಡ ಬರ್ತಾ ಇರುತ್ತೆ, ಅಲ್ಲಿ ಹೋಗಿ ನೀರಲ್ಲಿ ಆಟ ಆಡ್ಬೋದು. ಈ ಥರ ಒಂದು ನೇಚರ್ ಮಧ್ಯದಲ್ಲಿ ಒಂದು ಅಡ್ವೆಂಚರ್ ಥರ ರೈಡಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಪರವಾಗಿಲ್ಲ. ಬೇರೆ ಬ್ಯಾನರಲ್ಲಿ ಹಾಕಿರೋ ಥರ ಯಾವ ಆ್ಯಕ್ಟಿವಿಟೀಸು ಇಲ್ಲ ಇದರಲ್ಲಿ. ಮೇ ಬಿ ಇನ್ನೂ ಹೊಸದಾಗಿರೋದ್ರಿಂದ ಇನ್ನೂ ಯಾವುದೂ ಆ್ಯಕ್ಟಿವಿಟೀಸ್ ಮಾಡಿಲ್ಲ. ಮೇ ಬಿ 1 ಮಂತ್ ಇಲ್ಲ 2 ಮಂತ್ಸ್ ಆದಮೇಲೆ ಎಲ್ಲನೂ ಇಡ್ಬೋದು ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಆವಾಗ ಬೇಕಾದರೆ ಒಂದ್ಸಲಿ ಬಂದು ಇನ್ನೊಂದು ವೀಡಿಯೋನ ಮಾಡೋಣ. ಒಂದ್ಸಲಿ ನೀವು ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವರಾರು ಈ ಭೂಪಟ ನಾವು ಮಾರ್ನಿಂಗ್ 7 ಗಂಟೆಗೆ ಇಲ್ಲಿ ಬಂದಿದ್ದರಿಂದ ನಮಗೆಲ್ಲ 10 o'clock ಎಲ್ಲ ಕ್ಲೋಸ್ ಔಟ್ ಆಯಿತು. ಎಲ್ಲ ಪ್ಯಾಕ್ ಮಾಡಿಕೊಂಡು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಮುಂದೆ ನಾವು ರಿಟರ್ನ್ ಹೋಗುವಾಗ ನನಗೆ ಅನಿಸಿದ್ದೇನೆಂದರೆ, ನಾನು ಅಲ್ಲಿ ಹೋಗಿ ಎಂಜಾಯ್ ಮಾಡಿದ್ದು ಆ ಬೋಟ್ ರೈಡಿಂಗ್ ಮಾಡಿದ್ದಕ್ಕಿಂತಲೂ ಜಾಸ್ತಿಯಾಗಿ ನಾನು ಈ ರೋಡಲ್ಲಿ ಗಾಡಿ ಓಡಿಸಿದ್ದೆ ನನಗೆ ಒಳ್ಳೆ ಫೀಲಿಂಗ್ ಕೊಡ್ತಾಯಿತ್ತು. ಒಳ್ಳೆ ಅಡ್ವೆಂಚರಿಂಗ್ ಥರ ನನ್ನ ಬೈಕಲ್ಲೇ ಈ ನೇಚರ್ ಮಧ್ಯೆ ಓಡಿಸ್ತಿತ್ತು. ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನಿಜವಾಗ್ಲೂ. ಈ ಥರ ರೋಡ್ನ ಒಂದ್ಸಲ